ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾನು ಈ ರೀತಿಯಾದ ವೇಸ್ಟ್ ಸ್ಯಾರಿ ಬಾರ್ಡ್ರ್ ಉಳಿದಿದ್ರೆ ಅದರಿಂದ ಸ್ಲಿಮ್ ಬ್ಯಾಗ್ ಹೊಲೆಯೋದು ಹೇಗೆ ಅಂತ ಹೇಳಿ ತುಂಬ ಈಸಿಯಾಗಿ ತೋರಿಸ್ಕೊಡ್ತೇನೆ. ಈ ರೀತಿ ಬಾರ್ಡ್ರ್ ಇರುತ್ತೆ ಮತ್ತು ಬಾರ್ಡ್ರಲ್ಲೇ ಏನಾದರೂ ಫ್ಲವರ್ ಇದ್ದರೆ ಅದು ಸ್ಟ್ರೈಟ್ ಬರೋಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಇದು ಅಳತೆ ಎಷ್ಟಿದೆ ಅಂತ ನೋಡೋಣ. 7 ಇಂಚು ಅಗಲ ಇದೆ, ಉದ್ದ 9.5 ಇಂಚಿದೆ. ಡಬಲ್ ಫೋಲ್ಡಲ್ಲಿ ಇಟ್ಟಿದ್ವಿ, 2 ಪೀಸ್ ಇದೆ ಇಲ್ಲಿ. ಇದೇ ಪೀಸ್ ಅಳತೆಗೆ ಒಂದು ಲೈನಿಂಗ್ ತೊಗೊಳ್ಬೇಕು, ಒಂದು ಫೋಮ್ ತೊಗೊಳ್ಬೇಕು. ಫಸ್ಟು ಲೈನಿಂಗ್ ಇಡಬೇಕು, ಆಮೇಲೆ ಫೋಮ್ ಇಟ್ಬಿಟ್ಟು ಮೇನ್ ಪೀಸ್ ಇಟ್ಬಿಟ್ಟು 4 ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು. 2 ಪೀಸ್ಗೂ ಇದೇ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಬೇಕು. ಎರಡು ಪೀಸ್ಗೂ ಹೊಲಿಗೆ ಹಾಕಾದ್ಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ ಇದ್ದರೆ ಕಟ್ ಮಾಡ್ಕೊಳ್ಬೇಕು 4 ಸೈಡುವೆ. 2 ಪೀಸ್ನು ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಅದೇ ಸ್ಯಾರಿ ಬಾರ್ಡ್ರ್ ಇತ್ತು, ಅದರಲ್ಲೇ ಬೆಲ್ಟಿಗೆ ತೊಗೊಂಡಿದ್ದೇನೆ. 3 ಇಂಚು ಅಗಲ ಇದೆ, 44 ಇಂಚು ಉದ್ದ ಇದೆ. ಇದನ್ನು ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು. 1 ಫೋಲ್ಡ್, 2 ಫೋಲ್ಡ್, 3 ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಶುರು ಮಾಡಿ ಇಲ್ಲಿವರೆಗೂ ಹೊಲಿಗೆ ಹಾಕ್ಕೊಳ್ಬೇಕು. ಇಲ್ಲಿ ಹೊಲಿಗೆ ಹಾಕಾದ್ಮೇಲೆ ಪುನಃ ಇನ್ನೊಂದು ಸೈಡು ಕೂಡ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬೆಲ್ಟ್ ರೆಡಿ ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಂದು ಪೀಸಿಗೆ 1.5 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಒಂದು ಸೈಡಿಂದ ಇನ್ನೊಂದು ಸೈಡಿಂದನೂ ಅಷ್ಟೇ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಬೆಲ್ಟ್ನ 1.5 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲೇ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡು 1.5 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲೇ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. 7 ಇಂಚು ಉದ್ದ ಇರೋದು ಒಂದು ಜಿಪ್ ಬೇಕಾಗುತ್ತೆ. ಹ್ಯಾಂಡ್ ಹಾಕಿರ್ತೀವಲ್ಲ ಆ ಪೀಸ್ನ ಸೀದಾ ಇಡಬೇಕು. ಜಿಪ್ಪನ್ನು ಇದ್ರ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಹ್ಯಾಂಡ್ಲನ್ನ ಈ ರೀತಿ ಮೇಲ್ಗಡೆ ಮಾಡಿಕೊಂಡು ಹೊಲಿಗೆನ ಒಳಗಡೆ ಮಾಡಿ ಒಂದು ಸ್ಟಿಚ್ ಮಾಡಬೇಕು. ಟಾಪ್ ಸ್ಟಿಚ್ ಆದಮೇಲೆ ಸೀದಾ ಇಟ್ಕೊಳ್ಬೇಕು. ಹ್ಯಾಂಡ್ಲನ್ನ ಮೇಲ್ಗಡೆ ಭಾಗ ತಗೊಳ್ಬೇಕು. ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಸೇಮ್ ಡಿಸೈನ್ ಬರೋ ಹಾಗೆ ಈ ರೀತಿಯಾಗಿ ಸೇಮ್ ಇಟ್ಕೊಂಡು ಈ ಪೀಸ್ನ ಸೀದಾ ಇಡಬೇಕು. ಈ ಪೀಸ್ನ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಇದನ್ನು ಓಪನ್ ಮಾಡಿಕೊಂಡು ಈ ರೀತಿ ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸೀದಾ ಇಟ್ಕೊಂಡು ಎಕ್ಸ್ಟ್ರಾ ಜಿಪ್ ಇದ್ರೆ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಿಪ್ ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ಈ ರೀತಿಯಾಗಿ ಮಧ್ಯದಲ್ಲೇ ನಿಲ್ಲಿಸಿರ್ಬೇಕು. ಹ್ಯಾಂಡ್ಲನ್ನ ಈ ರೀತಿಯಾಗಿ ಒಳಗಡೆ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲೊಂದು ಹೊಲಿಗೆ ಹಾಕಬೇಕು, ಇಲ್ಲೊಂದು ಹೊಲಿಗೆ ಹಾಕಬೇಕು. ನಂತರ ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿ 3 ಕಡೆ ಹೊಲಿಗೆ ಹಾಕಾದ್ಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್, ಉಳಿದಿರುವ ಸ್ಯಾರಿ ಬ್ಯಾಡ್ರಿಂದ ಎಷ್ಟು ಸುಂದರವಾದ ಸ್ಲಿಮ್ ಬ್ಯಾಗ್ ತಯಾರಿಸ್ಕೊಳ್ಬೋದು. ಇದನ್ನು ನಾವು ಮದುವೆ ಮನೆಗೆ ಕೂಡ ತೊಗೊಂಡು ಹೋಗ್ಬೋದು ಫೋನ್ ಹಾಕ್ಕೊಂಡು. ಹ್ಯಾಂಡ್ಲು ಕೂಡ ಅದೇ ಬಾರ್ಡ್ರಿಂದ ಹೊಲಿದಿರೋದ್ರಿಂದ ನೋಡ್ಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ವಿಡಿಯೋಗಳು ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್. ಬಾಯ್, ಸಿ ಯು.